ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಪ್ರತಿ ಬಾರಿ ವಿಡಿಯೋ ಮಾಡಿದಾಗಲೂ ನೀವೆಲ್ಲರೂ ತೋರಿಸೋ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆ್ಯಂಡ್ ಒಂದೊಂದು ಸತ್ಯ, ಇಲ್ಲಿ ಬರುವಂಥ ಕಮೆಂಟ್ಗಳು ನೊಂದವರ ಪಾಲಿಗೆ ಈ ಮಾತುಗಳ ಬೆಳಕಾಗಿರುತ್ತೆ. ತುಂಬ ಜನ ಹೇಳ್ತಾರೆ, ನಾನು ಪ್ರೀತಿಸಿದಂಥ ಹುಡುಗಿ ಕೈ ಕೊಟ್ಲು, ನಾನು ಪ್ರೀತಿಸಿದಂಥ ಹುಡುಗ ಕೈ ಕೊಟ್ಟ, ಸೊ ಏನು ಮಾಡೋದು, ಆತ್ಮಹತ್ಯೆ ಮಾಡ್ಕೊಳ್ತೀನಂತ. ನನ್ನ ಲೈಫಲ್ಲಿ ನನಗೇನೋ ಕಷ್ಟ ಆಯ್ತಂತ ಪರ್ಸ್ನಲಿ ನನಗೆ ನಾನು ಹೇಳ್ತಿರೋದು. ಇಲ್ಲಿ ಪಕ್ಕದಲ್ಲಿ ಒಂದು ಡ್ಯಾಮ್ ಇದೆ, ಹಾರ್ಕೊಂಡು ಜೀವ ಕಳ್ಕೊಂಡ್ರೆ ನಾನು ಸಮಾಜಕ್ಕೆ ಏನು ಸಂದೇಶ ಕೊಡಬಲ್ಲೆ? ಅರ್ಥ ಆಯ್ತು ಅಂತ ತಿಳ್ಕೊಂಡಿರ್ತೀನಿ. 4 ಜನ ಅದೇ ಮಾತಾಡ್ತಾರೆ, ಎಂತ ಹೇಳಿ ಇವನು ಜೀವನ ಹಾಳು ಮಾಡ್ಕೊಂಡ ಅಂತ. ನೀವು ಪ್ರೀತಿಸುವಂತ ಹುಡುಗ ಅಥವಾ ನೀವು ಪ್ರೀತಿಸಿದಂತ ಹುಡುಗಿ ನಿಮ್ ಪ್ರೀತಿಗೆ ಮೋಸ ಮಾಡಿದ್ರು ಅಂತ ನೀವು ಜೀವನ ಕಳ್ಕೊಂಡ್ರೆ, ನಿಮ್ ಲೈಫ್ ಹಾಳು ಮಾಡ್ಕೊಂಡ್ರೆ ಇದಕ್ಕೆ ಏನ್ ಅರ್ಥ ಬಂಧುಗಳೇ? ಬರೀ ಇದು ಎ ಕೆ ಶೆಟ್ಟಿ ನೋಡೋರ್ ಮಾತಲ್ಲ. ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ಈ ಮಾತುಗಳನ್ನು ನೀವು ಕೇಳುವಾಗ ನನ್ನ ಮನಸ್ಸಿಗೆ ಏನೋ ಒಂದು ರೀತಿ ಆನಂದ. ಯಾಕಂದ್ರೆ ನನ್ನ ಮಾತುಗಳಿಂದ ಅಂಡ್ ಒಂದೊಂದು ಸತ್ಯ, ಈ ಮಾತುಗಳನ್ನ ಲಕ್ಷಾಂತರ ಜನರು ಕೇಳ್ಬಹುದು, ಲಕ್ಷಾಂತರ ಜನರು ಈ ಮಾತುಗಳನ್ನ ಕೇಳಿ ಬದಲಾಗ್ತಾರೆ ಅನ್ನೋದು ನನ್ನ ಮೂರ್ಖತನ. ಆದ್ರೆ ಲಕ್ಷಾಂತರ ಜನರಲ್ಲಿ ಯಾರಾದರೂ ಒಬ್ಬರು ನನ್ನ ಮಾತನ್ನ ಕೇಳಿ ಬದಲಾಗ್ತಾರೆ ಅಂದ್ರೆ ನನಗಷ್ಟೇ ಆತ್ಮಗೌರವ. ಅಷ್ಟೇ ನಾನು ಹೇಳೋದಿಷ್ಟೇ ಬಂಧುಗಳೇ. ತಂದೆ ತಾಯಿ ಬಹಳ ಅದ್ಭುತವಾದಂತ ಜನ್ಮ ಕೊಟ್ಟಿದ್ದಾರೆ. ಇನ್ನೊಂದು ಮಾತು ಹೇಳ್ತೀನಿ, ಇಲ್ಲಿ ನಾವು ಜೀವನ ಮಾಡ್ತಿದ್ದೀವಿ, ಇಲ್ಲ ನಮ್ಗೆ ಭಗವಂತ ಅದ್ಭುತವಾದಂತ ಜೀವನ ಕೊಟ್ಟಿದ್ದಾನಂದ್ರೆ ಸುಮ್ಮನೆ ಯಾರನ್ನು ವ್ಯರ್ಥವಾಗಿ ಸೃಷ್ಟಿಸಿಲ್ಲ ಭಗವಂತ. ಆ ಸೃಷ್ಟಿಯ ಹಿಂದೆ ಅದ್ಭುತವಾದ ಕಥೆ ಇರುತ್ತೆ. ಇನ್ನೊಂದು ಮಾತಿದೆ, ಹುಟ್ಟು ದಾರಿದ್ರ್ಯ ಆದ್ರೇನು, ಸಾವು ಚರಿತ್ರೆ ಆಗಿರ್ಬೇಕಂತ. ಯಾರಿಗೊತ್ತು? ಇವತ್ತಿನ ವೇಸ್ಟ್ ಪೇಪರ್ ನಾಳೆ ಒಂದಿನ ಗಾಳಿಪಟವಾಗಿ ಹಾರಾಡ್ಬೋದು. ಆಗ ಮುಂದೆ ನಿಂತ್ಕೊಂಡು ಕೈ ಕಟ್ಕೊಂಡು ನೋಡುವಂತ ಪರಿಸ್ಥಿತಿ ನಮಗೂ ಬರ್ಬೋದು. ಅದಕ್ಕೆ ನಾನು ಹೇಳೋದು ಬಂಧುಗಳೇ, ಒಂದು ಬಾರಿ ನಮ್ಮ ಲೈಫಲ್ಲಿ ನಾವು ಹಾಳಾಗೋದ್ವಿ, ನಮ್ಮ ಜೀವನನೇ ಮುಗೀತು ಅಂತ ಅನ್ಕೋಬೇಡಿ. ಆತ್ಮಹತ್ಯೆಗಿಂತ ಮಹಾಪಾಪ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಬಂಧುಗಳೇ. ಈ ಪ್ರಪಂಚದಲ್ಲಿ ಕಷ್ಟ ಆಯ್ತು, ನನಗೆ ಮೋಸ ಆಯ್ತು, ನನಗ್ ದುಃಖ ಆಯ್ತು ಅಂತ ಹೇಳಿ ಪ್ರತಿ ಬಾರಿಯೂ ನಾವು ದುಃಖಿತರಾದ್ರೆ ನಮ್ಗೇನ್ ಸಿಗುತ್ತೆ ಬಂಧುಗಳೇ? ಅಂಡ್ ಒಂದೊಂದು ಸತ್ಯ, ಇರೋ ಜೀವನದಲ್ಲಿ ಖುಷಿಯಾಗಿರ್ಬೇಕು, ಇರೋ ಜೀವನದಲ್ಲಿ ಯಾರಿಗೂ ಹೊರೆಯಾಗದಂತೆ ಬದುಕಬೇಕು, ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಬದುಕಬೇಕು. ಅಂಡ್ ಒಂದೊಂದು ಸತ್ಯ, ಇನ್ನೊಬ್ಬರ ಭಾವನೆಗಳಿಗೆ ನೆರವಾಗಬೇಕು. ಕೊನೆ ಪಕ್ಷ ಸ್ಮಶಾನಕ್ಕೆ ನಮ್ಮ ಹೆಣವನ್ನು ತೆಗೆದುಕೊಂಡು ಹೋಗುವಾಗ ಸ್ಮಶಾನ ಕೂಡ ಕಣ್ಣೀರಿಡ್ಬೇಕಂತೆ. ಆತ್ಮಹತ್ಯೆ ಮಾಡ್ಕೊಂಡು ಹೆಣ ತಗೊಂಡು ಹೋಗ್ಬೇಕಂತ ಹೇಳಿಲ್ಲ ನಾನು, ಜೀವನದ ಕೊನೆಯಲ್ಲಿ ನಾನು ಹೇಳ್ತಿರೋದು. ಸೊ ಎಂತ ವ್ಯಕ್ತಿಯನ್ನ ಈ ಸಮಾಜ ಕಳ್ಕೊಂಡಿದೆಯಂತ ಸಮಾಜ ಕೂಡ ಕಣ್ಣೀರಿಡುವಂತಿರ್ಬೇಕು. ಅಂಡ್ ಒಂದೊಂದು ಸತ್ಯ, ನಮ್ಮ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ಈ ಜೀವನ ಏನಂತ ನಮ್ಗೆ ಗೊತ್ತಿರುವಾಗ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆನೆ ನಾವು ಆಲೋಚನೆ ಮಾಡ್ಕೊಂಡ್ರೆ ನಿಮ್ ಜೀವನದ ಕೊನೆ ತನಕ ಅಷ್ಟೇ ನಿಮ್ಗೆ ಸಿಗೋದು. ಅಂಡ್ ಒಂದೊಂದು ಸತ್ಯ, ಈ ಜೀವನದ ಒಂದು ಭಾಗ ಆದ್ರೆ 91 ಭಾಗ ಇನ್ನೇನೋ ಉಳಿದಿರುತ್ತೆ. ಆ 99 ಭಾಗದಲ್ಲಿ ಹೊಸತನವನ್ನು ಕಂಡುಕೊಳ್ಳೋಣ. ನನಗೆ ಪ್ರತಿ ಬಾರಿಯೂ ಕೇಳ್ತಾ ಇರ್ತಾರೆ, ಹೊಸ ವರ್ಷ ಬಂತು, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ನಾನು ಹೇಳೋ ಪ್ರಕಾರ ಪ್ರತಿ ದಿನವೂ ಹೊಸತನ, ಪ್ರತಿ ಕ್ಷಣವೂ ಕೂಡ ಹೊಸತನ. ಏನಾದ್ರೂ ಕಲಿಬೇಕು. ಈ ಸಮಾಜದಲ್ಲಿ ನಾವು 4 ಜನರಿಗೆ ಮಾದರಿ ಆಗ್ಬೇಕು. ಈ ಸಮಾಜದಲ್ಲಿ 4 ಜನ ನಮ್ಮ ಹೆಸರು. ಒಂದ್ ಮಾತು ನೆನಪಿ ಬರ್ತಿದೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಈ ರೀತಿ ಬದುಕ್ಬೇಕು ನಾವು ಬದುಕಿದೆ. ಸತ್ ಮೇಲೂ ಕೂಡ ನಮ್ಮ ಹೆಸರು 4 ಜನರ ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳಿದಿದಲ್ಲ, ಅಷ್ಟು ಸಾಕು. ಭಗವಂತ ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ದಾನ ಕೂಡ ಹಾಗೆ ಮಾಡ್ಬೇಕ್ರಿ. ಕೊಟ್ಟಿದ್ ಗೊತ್ತಾಗ್ಬಾರ್ದು, ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತಾರಲ್ಲ, ಆ ರೀತಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಟಾಪಿಕ್ ಯಾವ್ದಿರ್ಲಿ ಅಂಡ್ ಮೊದಲೇ ಹೇಳಿದೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಎ ಕೆ ಶೆಟ್ಟಿ ನೋಡೋರ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.